ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ನಾನಂತೂ ನೋಡ್ರಿಪ್ಪ ಬೆಳಿಗ್ಗೆ ಜಲ್ದಿನೇ ಎದ್ಬಿಟ್ಟಿನಿ. ಯಾಕಂದರೆ ಇನ್ನೂ ನೀರು ಇದ್ದು ರೀ, ಅಂದರೆ ನಾಳೆ ಬಿಟ್ಟಿದ್ರಲ್ರಿ ಇನ್ನೂ ಇದ್ವು, ಮತ್ತು ತುಂಬ ಇದ್ರು ಇನ್ನೂ ಒಂದು ಸ್ವಲ್ಪ. ಹಾಗಾಗಿ ಜಲ್ದಿನೇ ಇದ್ದೆ. ಆಮೇಲೆ ಕಡೆ ರೂಟೀನ್ ಅಂತೂ ಸ್ಟಾರ್ಟ್ ಆಗೈತಿ. ಇವಾಗ ಸ್ವಲ್ಪ ನಮಾಜ್ ಮಾಡ್ಕೊಳ್ಳೋಣ ರೀ. ಸುಬಹ ನಮಾಜ್ ಮಾಡಿಕೊಂಡು ಮತ್ತೆ ರೂಟೀನ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ. ಇವನ್ನೆಲ್ಲ ಅದೆಲ್ಲ ತೊಳೆದ್ಬಿಟ್ಟೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ. ಈಗ ಸ್ವಲ್ಪ ನಮಾಜ್ ಮಾಡ್ಕೊಂಡ್ರಿ. ನನಗೆ ಇದು ಬರ್ತಿದ್ದಿಲ್ಲ ರೀ ನಮಾಜ್ ಮಾಡಲಿಕ್ಕೆ. ಆಮೇಲೆ ಕಡೆ ಅವರೊತ್ತಂಕಿ ನಮಾಜ್ ಅಂತ ಇತ್ತು, ಅಂದರೆ ಆರಿಫಾ ಮಾಡಿದರೆ ಮಾಡ್ತಿದ್ದೀನಿ ರೀ, ಹಿಂಗಾಗಿತ್ತು. ಇವಾಗ ಒಂದು 2 ತಿಂಗಳಿದ್ದಂದರೆ ಎಷ್ಟೋ ನಾನು ಸೂರೇ ಬಾಯ್ಪಾಟ್ ಮಾಡಿದ್ದೆ ರೀ. ಆಮೇಲೆ ಕಡೆ ಅಲ್ಹಮ್ದುಲಿಲ್ಲಾಹ್ ಸೂರ ಬಾಯ್ಪಾಟ್ ಹಾಕಿದ್ದೆ ರೀ. ಇದನ್ನು ಓದಿ ಇವಾಗ ನಾನು ನಮಾಜ್ ಮಾಡೋದನ್ನು ಕಲ್ತಿದ್ದೀನಿ ರೀ. ನಾನು ಇದು ಅಂದರೆ ಉರ್ದು ಯಾರಿಗೆ ಬರಲ್ಲ, ಕನ್ನಡ ಉಪಯೋಗ ಆಗ್ಬೋದು. ನಾನು ಕನ್ನಡ ಪುಸ್ತಕನೇ ಓದಿ ನಾನಿವತ್ತು ನಮಾಜ್ ಮಾಡಾಕತ್ತೀನಿ ರೀ, ಕಲ್ತಿದ್ದೀನಿ ರೀ. ಕಲಿಯೋದಿದೆ ಇನ್ನೂ ಭಾಳ. ಈಗ ನಮಾಜ್ ಮಾಡೋದು ಮುಗಿದ್ರಿ, ಮತ್ತೆ ನಮ್ಮದು ರೂಟೀನ್ ಸ್ಟಾರ್ಟ್ ಮಾಡೋಣ ರೀ. ಆರಿಫರ್ ಇನ್ನೂ ಯಾರೂ ಎದ್ದಿಲ್ಲ ರೀ. ಎಬ್ಬಿಸ್ತೀನಿ ಇಲ್ಲ, ಮತ್ತು ಲೇಟಾಗಿ ಮಕ್ಕೊಂಡಲ್ರಿ ಆಕಿನೂ. ನಾನಂತೂ ಅಯ್ಯಪ್ಪ 2 ಗಂಟೆ ಆದರೂ ನಿದ್ದೆ ಬರಲಿಲ್ಲ ರೀ ನನಗೆ. ಆಮೇಲೆ ಅದು ಆ ಸಿಂಟ್ಯಾಕ್ಸ್ ಇನ್ನೂ ತುಂಬಾಕ್ ಬಂದಿತ್ತು ಇಲ್ಲ ಗೊತ್ತಿಲ್ಲ. ನೋಡಿದರೆ ಮತ್ತೊಂದು ಸಲ ಎದ್ದು 2 ಗಂಟೆ ಮೇಲಾಗಿತ್ತು. ಅಯ್ಯಪ್ಪ ತುಂಬಿ ಬಿಡ್ರಿ ಅಂತೇಳಿ ಮಕ್ಕೊಂಬಿಟ್ಟು ನಾನು. ಆಮೇಲೆ ನಮ್ಮ ಬಾಬಾರ್ ಎದ್ದಿನ ಮೇಲೆ ಏನಾದರೂ ಬಂದ್ ಮಾಡಿರ್ಬೋದು ಏನ್ರಿ ಗೊತ್ತಿಲ್ಲ. ಬುಟ್ಟಿ ಅದು ಎಲ್ಲ ತುಂಬೋವಿದ್ದು. ಇನ್ನೂ ನೀರು ಐತ್ರಿ, ಇದು ನೀರು ಇನ್ನೂ ಬರಾಕತ್ತಿತ್ರಿ, ಮತ್ತೆಲ್ಲ ತುಂಬಿದ್ರಿ, ಮತ್ತು ಉಳಿದಿದ್ವಿಲ್ಲ. ಇವಾಗ ಆರಿಫ ಗೆಬ್ಸಿ ಇವೆಲ್ಲ ಗ್ಯಾಸ್ ಕಟ್ಟೋದು ಏನು ನಿನ್ನೆ ತೊಳೆಯೋಕ್ಕಾಗಿದ್ದೆ ಇಲ್ರಿ. ಹಂಗಾಗಿ ತೊಳೆದು ಒಂದು ಕಡೆ ಚಹಾ, ಆಮೇಲೆ ಒಂದು ಕಡೆ ಬೇಳೆಗೆ ಇಟ್ಟಿನಿ ರೀ. ಆರಿಫ ಬಾಂಡೆ ತೊಳ್ಕೊಂಬರಕತ್ತಾಳ್ರಿ. ಈಗ ಹಸಿಗೆ ಚಹಾ ಕುಡಿತೆ ಅಂತ ಚಹಾ ಕೊಡೋಣ ರೀ ಎಲ್ಲರಿಗೂ. ಇವಾಗ ಪಲ್ಯ ಆಲೂಗಡ್ಡೆ ಪಲ್ಯ ಮಾಡ್ಬಿಡ್ತೀನಿ ರೀ ಸ್ವಲ್ಪ. ಅಂದರೆ ಚಳಿಕ ಹೋದವ್ರಿ ಮುರ್ಕೊಂತ ಕುದಿರ್ಬೇಕಾ, ಈಗ ಒಂದು ಸೋಸ್ಕೊಂತ. ಹಾಗಾಗಿ ಸ್ವಲ್ಪ ಪಟ ಹಚ್ಚಿ ಆಲೂಗಡ್ಡೆ ಪಲ್ಯ ಮಾಡಕತ್ತೆ. ಏನು ಮಾಡತ್ತಿ ಮಮ್ಮಿ? ಏನಿಲ್ಲಮ್ಮ, ಸುಮ್ಮನೆ ಕೂತ್ಕೊಂಡೆ. ಇನ್ನೂ ಸೊನ್ನೆ ನೀರು ಬರತ್ತಿದ್ವ, ಮತ್ತೊಂದು ಕೊಡ ತೊಗೊಂಡೋಗಿ ನೀನು ಸ್ನಾನ ಮಾಡಿ ಬಂದಿ. ನೀನು ಅಲ್ಲಿ ಅದಕ್ಕೆ ಇಲ್ಲ ನೀರು ಖಾಲಿ ಮಾಡಿ ಬಂದಿ. ಒಂದು ಕೊಡ ಹಾಕಿದೆ, ಇನ್ನೊಂದು ಕೊಡ ಖಾಲಿ ಮತ್ತೆ ಹೋದು ನಾವ ಹೌದಾ ನೀರು ಹೋದು. ಚಲೋ ಅದು ಬಿಡ. ಏನ್ ಮಾಡಿದೆ ಅಮ್ಮ? ಈಗ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ನಾನು. ನಾ ಅನ್ನ ಸಾರು ಮಾಡಿದ್ದೆ. ಚಲೋ ಆಯ್ತು. ನಮ್ಮ ಆರಿಫ ಇದು ಸ್ನ್ಯಾಕ್ಸ್ ಮಾಡೋಣ ಬಾರಮ್ಮ ಅಂತ ಅನ್ನಕತ್ತಾಳ್ರಿ. 1-2 ಥರದ ಸ್ನ್ಯಾಕ್ಸ್ ಮಾಡೋಣ. ಆಮೇಲೆ ಕಡೆ ಕುಕ್ಕರ್ ದಮ್ಕಿ ಚಾಯ್ ಮಾಡೋಣ ಅನ್ನಕತ್ತಾಳ್ರಿ. ಯಾಕೋ ಮನಸ್ಸು ಸಾಕಾಯ್ತೇನ್ರಿ ಈಗ ತಿನ್ಬೇಕಂತ ಹೇಳಿ ಅಂದ ಮಾಡಿಕೊಡ್ತೀನಿ ರೀ. ಮಾಡಿ ಅದು ಹೆಂಗೆ ಮಾಡ್ತೀನಿ ಅಂತ ನೋಡಿದ್ರಿ. ಯಾಕಂದ್ರೆ ನಾನು ಮಾಡುವಂಥ ಸ್ನ್ಯಾಕ್ಸ್ ರೀ, ಇದು ನಾವು ಫ್ರಿಜ್ನೊಳಗೆ ಇಟ್ಕೊಂಡು ಎಷ್ಟು ದಿನ ಆದ್ರೂ ನಾವು, ಅಂದ್ರೆ 1 ತಿಂಗಳದೊಳಗನ, ಎಷ್ಟು ದಿನ ಅಂತಂದ್ರೆ ಮತ್ತೆ ತಡೆಯಂಗಿಲ್ಲಲ್ರಿ. 1 ತಿಂಗಳದೊಳಗನ ನಾವು ಬೇಕಾದಾಗ ನಾವು ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಂಡು ತಿನ್ಬೋದ್ರಿ. ಅನ್ನದೊಳಗಾಗಿರ್ಬೋದು, ಆಮೇಲೆ ಕಡೆ ಚಾ ಒಳಗಾಗಿರ್ಬೋದು, ರೊಟ್ಟಿ ಒಳಗಾಗಿರ್ಬೋದು ಅಂತ ಸೂಪರ್ ಆದಂಥ ಸ್ನ್ಯಾಕ್ಸ್ ಮಾಡೋದು ನಾನು ತೋರಿಸ್ತೀನಿ ರೀ. ಅದು ಹೆಂಗೆ ಮಾಡೋದಂತಂದು ನೋಡೋಣ ಬರ್ರಿ. ಇವಾಗ ನಾನು ಏನು ರೆಸಿಪಿ ಮಾಡಾಕತ್ತೀನಿ ಅಂತ ಹೇಳಿದ್ರೆ ಕೊತ್ತಂಬರಿ ವಡಾ ಅಂತ ಹೇಳಂದ್ರಿ. ಕೊತ್ತಂಬರಿದು ವಡಾ ಮಾಡೋದು ಅದು ಹೆಂಗ ಅಂತ ಅಂದ ನೋಡನ್ರಿ. ಭಾಳ ಟೇಸ್ಟ್ ಆಗ್ತಾವ, ಮತ್ತು ಕ್ರಿಸ್ಪಿಯಾಗಿ ಬರ್ತಾವ್ರಿ. ತಿನ್ನಕಂತೂ ಸಖತ್ ರುಚಿ ಇರ್ತಾವ್ರಿ ಅವು. ಅವನ್ನ ನೋಡ್ಕೋರಿ ನೀವು, ಸ್ಕಿಪ್ ಮಾಡಬೇಡ್ರಿ. ಯಾವ ಟೈಮ್ನೊಳಗೆ ಏನು ಐಟಮ್ ಹಾಕ್ತೀನಿ ನಾನು ಅಂತ ಅದು ನಿಮಗೂ ಗೊತ್ತಾಗಬೇಕಲ್ರಿ. ಹಾಗಾಗಿ ಮಾಡೋಣ ರೀ. ಈಗ ಇಲ್ಲಿ ಕೊತ್ತಂಬರಿ ನಾನು ಕಟ್ ಮಾಡ್ಕೊಂಡು ವಾಶ್ ಮಾಡಿ ಇಟ್ಟಿದ್ದೆ. ನಮ್ಮ ಮೊದಲ ನೀರು ಅದೆಲ್ಲ ಹೋಗ್ಲಿ ಅಂತೇಳಿ ಅಂದ. ಇವಾಗೆಲ್ಲ ಅದು ಕರೆಕ್ಟ್ ಆಗೈತ್ರಿ. ಈಗ ಇದಕ್ಕೆ ಏನು ಮಾಡೋಣ ಕೊತ್ತಂಬರಿಗೆ ಅಂತ ಅಂದ್ರೆ ಸ್ವಲ್ಪ ಅಜ್ವಾನ ಹಾಕೊಳ್ಳಂದ್ರಿ. ಒಂದಿಷ್ಟು ಅಜ್ವಾನ ಹಾಕೊಳ್ಳಂದ್ರಿ. ಆಮೇಲೆ ಕಡೆ ಸ್ವಲ್ಪ ಜೀರಿಗೆ ಹಾಕೊಳ್ಳಂದ್ರಿ. ಇಲ್ಲಂತಂದ್ರೆ ಜೀರಿಗೆ ಪುಡಿ ಇತ್ತಂದ್ರೆ ಹಾಕೋರಿ ನೀವು. ನಾನಿಲ್ಲಿ ಸ್ವಲ್ಪ ಜೀರಿಗೆ ಹಾಕೊಳಕತ್ತೀನಿ ರೀ. ಆಮೇಲೆ ಕಡೆ ಒಂದಿಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಂದ್ರಿ. ಅದಕ್ಕೆ ಕಟ್ ಮಾಡಿ ಹಾಕೊಂಡ್ರೆ ನಡಿತೈತ್ರಿ. ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಂಡ್ರೆ ನಡೀತಿ. ನಾನು ಪೇಸ್ಟ್ ಐತಿ ಪೇಸ್ಟ್ ಹಾಕೊಂತೀನಿ ರೀ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಆಮೇಲೆ ಕಡೆ ಗರಂ ಮಸಾಲ ಹಾಕೊಳ್ಳಂತ್ರಿ ಸ್ವಲ್ಪ. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳಂತ್ರಿ ಅದಕ್ಕೆ. ಆಮೇಲೆ ಒಣ ಖಾರ ಪುಡಿ ಹಾಕೊಳ್ಳಂತ್ರಿ. ಒಣ ಖಾರ ಪುಡಿ ಹಾಕೊಳ್ಳಿ. ಇಷ್ಟ ಅಂದ್ರೆ ಖಾರ ನೋಡಿ ಹಾಕೊಳ್ರಿ ನೀವು. ಖಾರನ ಅರಿಶಿನ ಹಾಕ್ಲೇನ ಬೇಡ ಹಾಕ. ಇದು ಕಡ್ಲಿಬೇಳೆ ಹಿಟ್ರಿ. ಇದು ಒಂದು ಅರ್ಧ ಬಟ್ಲದಷ್ಟು ಕಡ್ಲಿಬೇಳೆ ಹಿಟ್ಟು ತೊಗೊಂಡಿನ್ರಿ. ಆಮೇಲೆ ಕಡೆ ಒಂದು 2 ಟೀ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಂದ್ರಿ. ಅಕ್ಕಿ ಹಿಟ್ಟು ಅಂದರೆ ಮಸ್ತ್ ಕ್ರಿಸ್ಪಿ ಆಗ್ತಾವ್ರಿ ಇವು. ಇಷ್ಟಾದ್ರೆ ಸಾಕ್ರಿ. ಆಮೇಲೆ ಕಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಂದ್ರಿ. ರುಚಿಗೆ ಎಷ್ಟು ಬೇಕೈತೆ ಅಷ್ಟು ಉಪ್ಪು ಹಾಕೊಳ್ಳಂದ್ರಿ. ಬೇಕಂತ ಹೇಳಿದ್ರೆ ಅರಸಿನ ಪುಡಿ ಹಾಕೊಳ್ರಿ, ಕಲರ್ ಬರ್ತಾವು ಚೆನ್ನಾಗಿ. ಸ್ವಲ್ಪ ಹಾಕ್ತೀನಿ ನಾನು, ಇಷ್ಟು ಹಾಕಿನ್ರಿ. ಈಗೇನು ಮಾಡಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಚಲೋ ಇದನ್ನ ಮಿಕ್ಸ್ ಮಾಡ್ಕೊಂಬಿಡನ್ರಿ. ಆಮೇಲೆ ಕಡೆ ಎಷ್ಟು ನೀರು ಹಿಡಿದೈತಿ ಅಷ್ಟು ನೀರು ಹಾಕೊಳ್ಳೋಣಂತ್ರಿ. ಈಗ ಮೊದಲು ಇದನ್ನಷ್ಟ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ನೀರು ಹಾಕೊಂಡು ಗಟ್ಟಾಗ, ಅಂದರೆ ಚಪಾತಿ ಹಿಟ್ಟು ಮಾಡ್ತೀವಲ್ರಿ ನಾವು, ಆ ಥರ ನಾವು ಇದನ್ನ ಕಲಿಸ್ಕೋಬೇಕ್ರಿ.
ಬಜ್ಜಿ ಅಲ್ಲೇನು ಮಮ್ಮಿ ಇದು? ಅಲ್ಲ, ನಾನು ಮಾಡ್ತೀನಿ ನೋಡಿ ಹಂಗೆ ಸುಮ್ಮನೆ. ಚಲೋ ಮಾಡ ಸ್ವಲ್ಪ ಈ ಥರ ಗಟ್ಟಿಯಾಗ ಕಲಿಸ್ಕೊಳ್ಳೋಣ್ರಿ. ನಾದ್ಕೊಳ್ಳೋಣ್ರಿ. ಇಲ್ಲಿ ನೋಡ್ರಿ, ಇವಾಗ ಇವನ್ನ 2 ಭಾಗ ಮಾಡಿಕೊಂಡು ಇಲ್ಲ ಸ್ವಲ್ಪ ಇತ್ತಂದ್ರೆ 1-5 ಮಾಡ್ಕೊಂಡ್ರೆ ನಡಿತೈತಿ. ನಾನಿಲ್ಲಿ 2 ಭಾಗ ಮಾಡಿದ್ದೀನಿ ರೀ. ಈ ಥರ ಮಾಡಿಟ್ಕೊಂಡ್ರಿ. ಈ ಥರ ಇಲ್ಲೇನು ಮಾಡಿದ್ರಿ ಅಂದ್ರೆ ಒಂದು ಸಾಣಿಗೆ ತೊಗೊಳನ್ರಿ. ಇದಕ್ಕೆ ಸ್ವಲ್ಪ ಈ ಥರ ಎಣ್ಣೆ ಹಚ್ಕೊಂಬಿಡನ್ರಿ. ಹಿಂಗೆ ಎಣ್ಣೆ ಹಚ್ಕೊಂಡು ಇವೇನು ನಾವು ರೋಲ್ ಮಾಡ್ಕೊಂಡಿವಲ್ರಿ ಇವನ್ನ ಈ ಥರ ಇಟ್ಕೊಳ್ಳನ್ರಿ. ಇಲ್ಲಿ ನೋಡ್ರಿ, ಒಂದು ಡಬ್ರಿ ಕಾಯಿಟ್ಟಿನಿ ನಾನು. ಅದ್ರ ಸ್ವಲ್ಪ ನೀರು ಹಾಕಿನ್ರಿ. ನೀರು ಕಾಯಿಟ್ಟಿನಿ. ಈಗ ಏನು ಮಾಡಪ್ಪ ಅಂದ್ರೆ ಇದನ್ನ ಇದ್ರ ಮೇಲೆ ಹಿಂಗಿಡನ್ರಿ. ಇದ್ರ ಮೇಲೆ ಒಂದು ಮುಚ್ಚಿಬಿಡನ್ರಿ. ಒಂದು 5 ನಿಮಿಷ ಅವು ಸ್ವಲ್ಪ ಉಗಾದೊಳಗ ಬೇಯಿಲ್ರಿ. ಇವಾಗ ನೋಡ್ರಿ ಬಂದ್ ಮಾಡಿದ್ವಿ ನಾವು. ಈಗನ್ನ ಏನ್ ಮಾಡೋಣ, ಸ್ವಲ್ಪ ಹೊತ್ತು ಫ್ರಿಜ್ನೊಳಗೆ ಇಟ್ಬಿಡನ್ರಿ. ಇವನ್ನ ಸ್ವಲ್ಪ ಹೊತ್ತು ತಣ್ಣಗ ಆಗ್ಯವ್ರಿ. ಈಗ ಆಗಲ್ಗೆ ನಾನು ಬಂದ್ ಮಾಡಿದ್ದೆ. ಒಂದು ಸ್ವಲ್ಪ ಹೊತ್ತು ಫ್ರಿಜ್ನೊಳಗೆ ಇಟ್ವಿ ಅಂತ ಹೇಳಿದ್ರ ಇವನ್ನ ಮತ್ತೆ ಆಮೇಲೆ ಏನ್ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ರೀ. ಅರಿಪ ಸ್ವಲ್ಪ ಒಂದು ಅರ್ಧ ತಾಸು ಇಟ್ಬಾ ಫ್ರಿಜ್ನೊಳಗೆ ಇಡ್ಬಾ ಸಾಕು. ಈಗ ಅದೊಂದ್ ಸ್ವಲ್ಪ ಅರ್ಧ ತಾಸು ತಣ್ಣಗ ಆಗೋದ್ರೊಳಗ ಅಂತಂದ್ರ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇನ್ನೊಂದ್ ರೆಸಿಪಿ ಮಾಡ್ತೀನಿ. ಇನ್ನೊಂದ್ ಸ್ನಾಕ್ಸ್ ಏನಂತ ಹೇಳಿದ್ರ ಬೋಟಿ ಚಾಟ್ ಮಸಾಲ ಅಂತ ಅಂದ್ರೆ ನಾವು ಪಾಪಡೆ ಅಂತೀವಿ ನಮ್ ಕಡೆಗೆ. ಅದ್ರದ್ದು ಚಾಟ್ ಮಸಾಲ ಮಾಡಾತೀನ್ರಿ. ನಾನು ಚಾಟ್ ಮಾಡಾತೀನ್ರಿ. ಅದ್ ಹೆಂಗ್ ಮಾಡದಂತ ಅಂದು ನೋಡನ್ರಿ. ಮೊದ್ಲಿಗೆ ಅದಕ್ಕ ಶೇಂಗಾ ಬೀಜ ಸ್ವಲ್ಪ ಫ್ರೈ ಮಾಡ್ಕೊಂಬಿಡನ್ರಿ. ಇವಾಗ ಎಣ್ಣೆ ಕಾಯ್ಕಿಟ್ಟೀನ್ರಿ. ಈಗ ಏನ್ ಮಾಡಪ್ಪ ಅಂದ್ರ ಶೇಂಗಾ ಬೀಜ ಸ್ವಲ್ಪ ಫ್ರೈ ಮಾಡ್ಕೊಂಬಿಡನ್ರಿ. ಈಗ ಇಷ್ಟ ಸಾಕ್ರಿ. ಇಷ್ಟ ಬಾಜು ವೈಟ್ ಚಮಚ ಬೇಡ, ಇಂಥ ಚಮಚ ಬೇಕು. ಜರ್ಮನಿ ಜರ್ಮನಿದಲ್ಲಮ್ಮ, ಈ ತರ ಇರ್ಬೇಕು. ಎಣ್ಣೆ ಬೆಸಿಬೇಕು ಬೇಡದ. ಈಗ ಮತ್ತೆ ನಾನು ಇದನ್ನ ತಕೊಂಡೆ, ಶೇಂಗಾ ಬೀಜ ತಕೊಂಡೆ ರೀ. ಶೇಂಗಾ ಬೀಜ ತಕೊಂಡು ಈಗೇನ್ ಮಾಡೋದಂದ್ರ ಪಾಪಡೆ ಅಂದ್ರೆ ಪಾಪಡೆ ಚಾಟ್ ಅಂತಂದ್ನಲ್ರಿ, ಬೋಟಿ ಅಂತಾರಲ್ರಿ, ಅದ್ರ ಚಾಟ್ ಅಂದ್ನೆಲ್ಲ ನೀವು ಸಣ್ಣ ಆದ್ರೂ ಹಾಕೊಳ್ರಿ, ಇಲ್ಲ ದೊಡ್ಡ ಆದ್ರೂ ಹಾಕೊಳ್ರಿ. ಇಲ್ಲ ನೋಡಿ, ಇವು ದೊಡ್ಡ ಪಾಪಡೆ ಆಗ್ತಾವ್ರಿ, ಇವು ಸಣ್ಣ ಆಗ್ತಾವ್ರಿ. ಎರಡು ಕೂಡ ಒಂದೇ ಅಲ್ರಿ ಟೇಸ್ಟ್. ಸ್ವಲ್ಪ ಸಣ್ಣ ದೊಡ್ಡ ಅಷ್ಟೇ ರೀ. ನಾನು 2 ತರನ ಕರಿತೀನಿ. ನಾವು ಸುಮ್ಮನೆ ಪಾಪಡಿ ಮಾರನ್ ತಗೋ. ಮಾರನ್ ತಗೋಲ್ವಾ? ಇದು ಸ್ವಲ್ಪ ಇದು ಏನದ ಒಣ ಖಾರ ಉಪ್ಪು ಉದುರ್ಸಿದ್ರೆ 5 ರೂಪಾಯಿ ಒಂದು ಪ್ಯಾಕೆಟ್ ಇದು. ಹೌದನ್ನ ಕರ್ದಿದ್ವು. ಹೌದಾ? ಯಾರು ತಗೊಂಡ್ ಹೋಗ್ಬೇಕು? ಬಂದು ಮನೆಗೆ ಅವನ್ನ ನಾವು ಹೋಗಿ ಹಾಕ್ಬಿಡ್ಬೇಕು. ನಾವ್ ತಿಂದು ಖಾಲಿ ಮಾಡೋಣ. ಮತ್ತ ನಿಮ್ಗ ಬೇಕಾದ ಕಾದೈತೆ. ಓಹೋ, ಹೌದಮ್ಮ, ಕಾದೈತಿ. ಮತ್ತೆ ಹೊತ್ತು ಬಾಡಲ್ಲ, ಹೌದಿಲ್ಲ? ಇಲ್ಲಿ ನೋಡ್ರಿ, ದೊಡ್ಡನು ನಾನು ಕರ್ಕೊಂಡೆ, ಆಮೇಲೆ ಕಡೆ ಸಣ್ಣ ಪಾಪಡೆನು ಕರ್ಕೊಂದಿನಿ. ಇವಾಗ ಇದಕ್ಕೆ ಮಸಾಲ ಚಾಟ್ ಮಸಾಲ ಮಾಡಕ್ಕೆ ಮಸಾಲ ಬೇಕಲ್ರಿ, ಅದು ಹೆಂಗೆ ಮಾಡ್ತೀನಿ ಅಂತಂದು ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ರಿಪ್ಪ, ಇವಾಗ ನಾನು ಚಾಟ್ ರೆಡಿ ಮಾಡಾಕ ಇಲ್ಲಿ ಅಂದ್ರೆ ಮಸಾಲ ರೆಡಿ ಮಾಡಕ್ಕೆ ಏನು ತೊಗೊಂಡಿನಿ ಅಂತ ಹೇಳಿದ್ರೆ ಕ್ಯಾರೆಟ್ ರೀ, ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ, ಕೊತ್ತಂಬರಿ, ಆಮೇಲೆ ಕಡೆ ಚಾಟ್ ಮಸಾಲ, ಜೀರಿಗೆ ಪುಡಿ, ಗರಂ ಮಸಾಲ, ಒಣ ಖಾರದ ಪುಡಿ, ಆಮೇಲೆ ಕಡೆ ಸೇವ್ ರೀ, ಇವು ಸಪ್ಪನ್ ಸೇವ್ ಸಿಗ್ತಾವಲ್ರಿ ಅವು, ರುಚಿ ತಕ್ಕಷ್ಟು ಉಪ್ಪು ರೀ, ಆಮೇಲೆ ಕಡೆ ಶೇಂಗಾ ಬೀಜ ರೀ ಹುರಿದಿತ್ತು. ಕರ್ದಿತ್ತು ಶೇಂಗಾ ಬೀಜ ಇವ್ ನೀರು ಮಾಡಪ್ಪ ಅಂದ್ರೆ ಮಿಕ್ಸ್ ಮಾಡ್ಕೊಂಬಿಡಂತ ಅಷ್ಟೇ. ಮಿಕ್ಸ್ ಮಾಡಿದ್ದೆ ಮಮ್ಮಿ? ಮಿಕ್ಸ್ ಮಾಡಿದೆ ನೋಡ್ ಮನ್ನ. ಟೊಮೆಟೊ ಎಲ್ಲ ತೆಗೆದ್ಬಿಡಿ. ಟೊಮೆಟೊ ಎಲ್ಲ ತೆಗೆದ್ಬಿಡಕ ಮಮ್ಮಿ ಟೇಸ್ಟ್ ಆಗ್ತಾವ ಇದ್ರೊಳಗ. ಏನ್ ಹಾಕ್ಬೇಕಂತ ಹಾಕಿ ಮಾಡಿದ್ರ ಟೇಸ್ಟ್ ಮಸ್ತ್ ಆಗ್ತಾವ. ಪಾಪಡೆನ ಈ ತರ ಕಟ್ ಮಾಡ್ಕೊಂಡು ನಂಗೆ ಕಟ್ ಮಾಡ್ಕೊಡ್ತೀನ, ಹೊಡಿಬಾರ್ದು ನೋಡ್. ಮತ್ತ ಬೇರೆ ಚಾಕು ತಗೊಂಬೋಗ್. ಇದನ್ನ ಯಾವ ರೀತಿ ಮಾಡ್ಬೇಕಂತ ಹೇಳಿದ್ರ ಹಿಂಗ್ ಮಾಡ್ಬೇಕು. ಅದೇ ಹಿಂಗ್ ಮಾಡ್ಬೇಕ, ಮ್ಯಾಗಿಂದ ಮುರಿಬಾರ್ದದ. 2 ಪೀಸ್ ಹಾಕೊಂಡು ಮಾಡ್ಕೊಂಡು ನನಗೆ ಹಿಂಗ ಈ ತರ ಮಾಡ್ಬೇಕು. ಮಮ್ಮಿ ಇದನ್ನ ಏನ್ ಮಾಡಪ್ಪ ಅಂದ್ರ ಮಸಾಲಾನ ಈ ತರ ಹಾಕೊಂಡ್ಬಿಡ ಮೇಲೆ. ಈ ತರ ಹಾಕೊಂಡ ಈ ಪಾಪಡೆನ ಈ ತರ ಪ್ಯಾಕ್ ಮಾಡ್ಬಿಡನ್ರಿ. ಕರಿಬೇಕೇನು ಮಮ್ಮಿ ಇದು? ಮತ್ತ ಇಲ್ಲಮ್ಮ, ಅದನ್ನ ಕರಿತೀನಿ. ಮತ್ತ ಬೇಡ, ಕರಂಗಿಲ್ಲ. ಇಷ್ಟ ತಿಂದು ನೋಡಿ ನೀನು. ರೆಡಿ ಅದು ಮಮ್ಮಿ? ಇಲ್ಲಿ ನೋಡಮ್ಮ, ಬೋಟಿ ಚಾಟ್ ರೆಡಿ ಆಯ್ತು. ಇವನ್ನ ಭಾಳ ಹೊತ್ತನ ಇಡೋಂಗಿಲ್ಲ, ಜಲ್ದಿ ತಿನ್ಬಿಡೋಕಿಲ್ಲ, ಮೆತ್ತಗಾಗ್ಬಿಡ್ತಾವ. ಮೆತ್ತಗಾದ್ವು ಅಂತ ಹೇಳಿದ್ರೆ
ತಿನ್ನಕ್ಕಾಗಲ್ಲ. ಕುರುಕುರು ಅನ್ಬೇಕತ್ತ. ಕುರುಕುರು ಅನ್ಬೇಕಂತಂದ್ರೆ ತಿಂದೀಗ ಹೆಂಗಾಗಿ ನೋಡಿ ಹೇಳು. ಈಗ ಆರಿಪ ಟೇಸ್ಟ್ ಮಾಡಿ ನೋಡ್ತಾಳ್ರಿ. ಆಕೆ ಹುಡುಕ್ತಾಯನ್ರಿ ಉಳ್ಳಾಗಡ್ಡಿ ಟಮಾಟೆ ಹಣ್ಣು. ಟಮಾಟೆ ಇಲ್ತ ಚೆನ್ನಾಗತ್ತೆ ತಿನ್ನು. ಇಲ್ಲ ತಗೋ. ಮಸ್ತ್ ಆಗಿದ್ಯಾ? ಚಲಗ ಪರಾಗೈತ್ಯಾ? ಹೌದಾ? ಟೇಸ್ಟ್ ಆಗ್ತಾವ ತಿನ್ನಕವು. ಮತ್ತು ಈಗ ಹಂಗ ಕ್ಯಾರೆಟ್ ತಿನ್ನಂದ್ರೆ ತಿನ್ನಂಗಿಲ್ಲ, ಟೊಮೆಟೊ ತಿನ್ನಂದ್ರೆ ತಿನ್ನಂಗಿಲ್ಲ. ಹಿಂಗೆ ಹಾಕಿ ಮಾಡಿಕೊಟ್ಬಿಟ್ಟಂದ್ರೆ ನೀವೇ ತಿಂತೀರಿ. ಹೆಲ್ದಿಕರವಾದಂಥ ಟೇಸ್ಟಿಕರವಾದಂಥ ಸ್ನ್ಯಾಕ್ಸ್ ಅದು. ಮಸ್ತ್ ಆಗೈತಿ. ಚಲಾಗೈತೆ? ಹೌದಾ? ಒಳಗೆ ಶೇಂಗಾ ಮಸಾಲೆ. ಅಯ್ಯೋ ತಡಿ ನೋಡ್ತೀನಿ ನಾನು ಹಂಗಾದ್ರ. ಮಸ್ತ್ ಆಗೈತಿ. ಟೇಸ್ಟ್ ಮಾಡ ಮಮ್ಮಿ. ಹೆಂಗಾಗೈತಿ? ನಿಜವಾಗ್ಲೂ ಮಸ್ತ್ ಐತಾರಿಪ್ಪ. ಕಡೆಗೂ ಚಲೋ ಆಗೈತಿ. ಟೇಸ್ಟ್ ಆಗ್ಯಾವ್ರಿ. ಈ ಥರ ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಸಣ್ಣವರಿಗೂ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ರೀ. ಸೂಪರ್ ಆಗೈತಿ. ಇಲ್ಲಿ ನೋಡ್ರಿ ಇವಾಗ ಅರ್ಧ ತಾಸು ಇಟ್ಟಿದ್ನಲ್ರಿ, ಫುಲ್ಲು ಗಟ್ಟಿ ಆಗ್ಯಾವ್ರಿ. ಈಗ ಏನು ಮಾಡಪ್ಪ ಅಂದ್ರೆ ಇವನ್ನ ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಬಿಡನ್ರಿ. ಗಟ್ಟಾಗೈತಲ್ಲ ಮಮ್ಮಿ? ಅದಿನ್ನೂ ತಗೋಬೇಕಾಗಿ ಚಾಕು. ಯಾವ್ದು ತಗೋಲಿ? ದೊಡ್ಡದು. ಬೇಡಬಿಡಮ್ಮ, ಇಷ್ಟ ಸಾಕು. ರೌಂಡ್ ಕಟ್ ಮಾಡ್ಕೋಬೇಕು. ರೌಂಡ್ ಮಾಡಿಡಿ ಮಂದಿಟ್ಟು ಕೊಡಿ ಮಾಡ್ತೇನೆ. ಇಲ್ಲಿ ನೋಡ್ರಿಪ್ಪ ಇವಾಗ ಮಮ್ಮಿ ಕಟ್ ಮಾಡಿ ನೋಡಿದ್ದೆ. ಚೆನ್ನಾಗೈತಿಮ್ಮ. ಈಗ ಎಣ್ಣೆ ಕಾಯ್ಕಿಟ್ಟಿನಿ, ಇವನು ಫ್ರೈ ಮಾಡ್ಕೊಂಬಿಡೋಣ. ಇವು ಸ್ಟೋರ್ ಮಾಡ್ಬೋದಾರಿಪ್ಪ ನಾವು ಹಿಂಗೈತಿದ್ದು. ಈಗ ಈ ಕಟ್ ಮಾಡಿದಲ್ಲಿ ನೀನು ಇದನ್ನೇ ನಾವು ಸ್ಟೋರ್ ಇಟ್ಕೊಂಡು ನಮ್ಗೆ ಯಾವಾಗ ಬೇಕಾಗುತ್ತೋ ಅವಾಗ ಆಯಿಲ್ ಫ್ರೈ ಇದು ಮಾಡ್ಕೊಂಡು ಗರಂ ಮಾಡ್ಕೊಂಡು ಕರ್ಕೊಂಡು ಇಟ್ಕೋಬೋದು. ಮಾತ್ರ ತಿನ್ಬೋದು ನಮ್ಗೆ ಯಾವಾಗ ಬೇಕಾಗುತ್ತೋ ಅವಾಗ. ಇವಾಗ ಎಣ್ಣೆ ಬಿಸಿ ಆಗೈತಿ, ಫ್ರೈ ಮಾಡ್ಕೊಂಬಿಡೋಣ. ಕೊತ್ತಂಬರಿ ವಡೆ ಇವು ನೋಡ್ರಿ. ಇವಾಗ ವಡೆ ಫ್ರೈ ಆಗತ್ತವ್ರಿ. ನಾನು ಇನ್ನೂ ಕೊತ್ತಂಬರಿ ಸ್ವಲ್ಪ ಕೊಂದಿನ್ರಿಪ್ಪ. ಕೊತ್ತಂಬರಿ ಎಷ್ಟು ಜಾಸ್ತಿ ಹಾಕೊಂತೀರಿ ಅಷ್ಟು ಚೆನ್ನಾಗತ್ತಂತ್ರಿ. ಆದ್ರೆ ನಾನು ಕೊತ್ತಂಬರಿ ನಾವು ಜಾಸ್ತಿ ತಿನ್ನಂಗಾಗಲ್ಲ ರೀ, ಹಾಗಾಗಿ ಸ್ವಲ್ಪ ಹಾಕೊಂಡೆ ನಾನು. ಆದ್ವೇನು ಮಮ್ಮಿ? ವಾಸನೆ ಎಲ್ಲಿ ಮಟ್ಟ ಬರತೈತಿ? ಹೌದು, ಚೆನ್ನಾಗಿ ಬರಕತ್ತಲ್ಲ. ಇಲ್ಲಿ ಒದ್ದಾಡತಾವದು. ಮತ್ತಾಕ್ಯಾ? ಹಾಕಿನಿ. ಇಲ್ಲಿ ನೋಡ್ರಿ ವಡೆ ರೆಡಿ ಆದ್ರಿ, ಕೊತ್ತಂಬರಿ ವಡೆ ಅಂತ ಅಂದ. ಇನ್ನೊಂದೇನು ಗೊತ್ತ್ರಿ, ಇವು ಎಣ್ಣೆನೇ ಇಡಂಗಿಲ್ಲ ರೀ ಜಾಸ್ತಿ, ಒಟ್ಟೆ ಎಣ್ಣೆನೇ ಇಡಂಗಿಲ್ಲ ರೀ ಇವು. ಆ ಥರದ ವಡೆ ರೆಡಿ ಮಾಡೀನ್ರಿ ನಾ. ಈಗ ಚಹಾ ಮಾಡೋಣ್ರಿ, ಕಡಕ್ ಚಾ ರೀ. ಇಲ್ಲಿ ನೋಡ್ರಿಪ್ಪ ನಾನು ದಮ್ಮಕ್ಕಿ ಚಹಾ ಅಂತೇಳಿ ಮಾಡತ್ತೀನಿ. ಆದರೆ ಕುಕ್ಕರ್ ಬೇಕ್ರಿ. ಕುಕ್ಕರ್ ಒಳಗೆ ಮಾರಿಪ ಆಲೆ ಒಂದು ಡಬ್ರಿ ಅನ್ನ ಮಾಡಿಟ್ಬಿಟ್ಟಾಡ್ರಿ ಕುಕ್ಕರ್ ತುಂಬಗೆ. ಅದನ್ನೆಲ್ಲಿ ಮತ್ತೆ ತೆಗೆಯೋದು ಅಂತಂದು ನಾನು ಒಂದು ಪಾತ್ರೆ ತೊಗೊಂಡಿನಿ ರೀ. ಈಗೇನು ಮಾಡೋಣಪ್ಪ ಅಂದ್ರೆ ಇದ್ರೊಳಗೆ ಸಣ್ಣದೊಂದು ಪಾತ್ರೆ ಇಟ್ಟಿನಿ. ಇದನ್ನ ಕಡಿ ತೊಗೊಳನ್ರಿ. ಇದನ್ನ ಕಡಿ ತೊಗೊಂಡು ಇದ್ರಾಗ ಸ್ವಲ್ಪ ನೀರು ಹಾಕೊಳ್ಳೋಣ್ರಿ. ಇಷ್ಟು ನೀರು ಹಾಕೊಳ್ಳೋಣ್ರಿ. ಈಗ ಇದಕ್ಕೊಂದು ಕ್ಲೀನಾಗಿರುವಂಥ ಒಂದು ಬಟ್ಟೆ ತೊಗೊಳನ್ರಿ. ಬಂದ್ಯಾರಿಪ್ಪ? ಈ ಥರ ಬಟ್ಟೆ ತೊಗೊಂಡು ಇದನ್ನು ಹಿಂಗೆ ಹಾಕ್ಕೊಳ್ಳೋಣ್ರಿ. ಮ್ಯಾಕ ತಡಿ ಮನೇನು ಸ್ವಲ್ಪ ಹಿಂಗಡಿ. ಆಮೇಲೆ ಒಂದು ರಬ್ಬಲ್ ತೊಗೊಂಡು ಇದನ್ನೇನು ಮಾಡಪ್ಪ ಅಂತ ಹೇಳಿದ್ರೆ ಹಗೂರ್ಕ ಈ ಥರ ಹಾಕ್ಕೊಳ್ಳೋಣ್ರಿ ಬಟ್ಟೆ ರೀ. ಈಗ ಇದಕ್ಕೆ ಒಂದಿಷ್ಟು ಮಸಾಲೆ ಹಾಕ್ಕೊಳ್ಳೋಣ್ರಿ. ಏನಪ್ಪ ಅಂತ ಹೇಳಿದ್ರೆ ಇದು ಏಲಕ್ಕಿ ಕಾಯಿ ರೀ, ಆಮೇಲೆ ಕಡೆ ಚಕ್ಕಿ, ಲವಂಗ, ಸ್ವಲ್ಪ ಕಾಳು ಮೆಣಸು, ಇಲ್ಲಿ ಹಸಿ ಶುಂಠಿ ರೀ, ಆಮೇಲೆ ಕಡೆ 1-2 ಟೀ ಸ್ಪೂನ್ ಅಷ್ಟು ಸಕ್ಕರೆ. ಇದರ ಮ್ಯಾಗನ ಹಾಕೋಬೇಕಿನ್ನು ಮಮ್ಮಿ? ಇದ್ರಾಗ ಎಲ್ಲ ಹಾಕೊಂಡ್ಬಿಡೋದು. ಆಮೇಲೆ ಕಡೆ ಚಾಪುಡಿ ಹಾಕೋಣ. ಮನೆಯೊಳಗೆ ಯಾವ್ದಿರತ್ತೆ ಅದು ಚಾಪುಡಿ. ಚಾಪುಡಿ ಸ್ವಲ್ಪ ಜಾಸ್ತಿ ಹಾಕೋಣ. ಇಷ್ಟು ಹಾಕೊಂಡ ಇದನ್ನೇನು ಮಾಡಪ್ಪ ಅಂದ್ರೆ ಇದ್ರೊಳಗೆ ಸ್ವಲ್ಪ ನೀರು ಹಾಕೋಣ. ಪಾತ್ರೆ ಒಳಗೆ ಇಷ್ಟು ನೀರು ಹಾಕ್ಕೊಂಡು ಇದೇನು ನಾವು ರೆಡಿ ಮಾಡ್ಕೊಂಡಿವಲ್ಲ ಇದನ್ನೇನು ಮಾಡೋಣ ಅಂದ್ರೆ ಇದ್ರೊಳಗೆ ಇಟ್ಕೊಂಬಿಡೋಣ. ಇಟ್ಟು
ಈಗ ಕಾಯಕ್ಕಿಡೋಣ ಕುದಿಯಕ್ಕಿಡೋಣ. ಕುದಿತೈತೆ ಅಜ್ಜ? ಕುದಿತೈತಿ. ಮತ್ತೆಲ್ಲ ಮೇಲೆ ಹಾಕಿ ಅಲ್ಲಿ ನೀನು? ಇರಲಿ ಕುದಿತೈತಿ ತಗೋದು. ಇದು ನೋಡ್ರಿ ಇವಾಗ ಕುದಿಯಕ್ಕಿಟ್ಟಿದ್ರಿ ನಾನು ರೇಟ ಕವರ್ ಮಾಡ್ಬಿಡನ್ರಿ. ಹಿಂಗೆ ಇಲ್ಲಿ ಒಂದು ಪಾತ್ರೆ ಕಾಯಕ್ಕಿಟ್ಟಿಲ್ಲ ನಾನು. ಇದಕ್ಕೆ ಏನು ಮಾಡೋಣಪ್ಪ ಅಂದ್ರೆ ಹಾಲು ಹಾಕೊಂಬಿಡನ್ರಿ. ಹಾಲು ಹಾಕೊಂಡು ಕುದಿಸನ್ರಿ. ಈಗ ಒಂದು ಕುದಿ ಬರಲಿ ಹಾಲಿಂದ. ಇಲ್ಲಿ ಇದು ಚಾ ಪುಡಿದೆಲ್ಲ ಕುದಿಯಕ್ಕಿಟ್ಟಿದ್ನಲ್ರಿ, ಇದನ್ನ ಕಡಿ ತಗೊಂಬಿಡನ್ರಿ. ನಾವು ರಬ್ಬಲ್ ಹಾಕಿದ್ವಲ್ರಿ, ರಬ್ಬಲ್ ಹರಿದು ಹೋಗ್ಬಿಡ್ತೀರ ಅದು. ಆಗೈತೆ ಮಮ್ಮಿ ಅದು ಬಿಸಿಲು ಇದು ಕಾವಿಗೆ. ಅದು ಹಾಗೆ ತಗೋ. ಈಗ ಇದನ್ನ ಏನು ಮಾಡೋಣಪ್ಪ ಅಂದ್ರೆ ಸ್ವಲ್ಪ ಚಲೋ ಹೊತ್ನಾಗ ಹಿಂಡ್ಕೊಂಬಿಡನ್ರಿ ಅದನ್ನ ಆರ್ಲೇರಿಪ್ಪ ಅದು. ಇಲ್ಲಿ ಹಾಲು ಕುದಿ ಬರಾಕತ್ತವ್ರಿ. ಸ್ವಲ್ಪ ಸ್ಲೋ ಇಡನ್ರಿ ಗ್ಯಾಸ್. ಈ ಥರ ಹಿಂಡ್ಕೊಂಬಿಡನ್ರಿ. ಈಗ ಇದನ್ನ ಏನು ಮಾಡಪ್ಪ ಅಂದ್ರೆ ಈ ಹಾಲಿನೊಳಗೆ ಹಾಕೊಂಬಿಡನ್ರಿ. ಹಾಲಿನೊಳಗೆ ಹಾಕೊಂಡು ಇವಾಗ ಚಲೋ ಇನ್ನೊಂದು ಕುದಿ ಕುದಿಸ್ಬಿಡನ್ರಿ. ವಾಸನೆಗೆ ಹಮ್ ಬರತೈತೆ ಮಮ್ಮಿ. ಇವಾಗ ನೋಡ್ರಿ ನಮ್ದು ದಮ್ಕಿ ಚಾಯ್ ಕುದಿಯಾಕತ್ತ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ರಿ. ಸೋಸ್ಲೇನ? ಚಾ ನೋಡ್ರಿಪ್ಪ ರೆಡಿ ಆದ್ರಿ. ರೆಡಿ ಮಾಡಿದ್ವಿ ಮಮ್ಮಿ. ಮಸ್ತ್ ತಗೋ. ಚಲೋ ಆಯ್ತಲ್ಲ? 3 ರೆಸಿಪಿ ಮಸ್ತ್ ಆಗ್ಯಾವ. ಮಸ್ತ್ ಅದ. ಟೇಸ್ಟ್ನ ಹಂಗಾಗ್ಯಾವು. ಚಾ ಕುಡಿದು ನೋಡ್ಬೇಕು ಹೆಂಗಾಗೈತಿ ಅಂತೇಳಿ ಅಂದ. ಹಾರಿಪ್ಪ ವಡ ಮತ್ತು ಚಾ ಹಂಗ ತಿನ್ನಾಕತ್ಬಿಟ್ಟಿ ಅಲ್ಲಿ. ಹೇಳ್ಬೇಕು ನಮ್ಗೆ, ಹೇಳ್ಕೊಂಡು ತಿನ್ಬೇಕು. ಮೊದಲು ತಿನ್ಬೇಕ. ಹೌದನ? ದಾದಾಜಿ ಚಾ ಕೊಟ್ಟೆ? ಹೌದಾ? ಚಲೋ ಆಗೈತೆ. ದಾದಿ ಹೋಗಲ್ರಂತವ ಚಾನ. ಹೌದು, ಕುಡಿಯಂಗಿಲ್ಲ ಅವರು ಏಲಕ್ಕಿ ಚಾನ. ಏಲಕ್ಕಿ ಚಾಕ ಅವ್ರಿಗೆ ಇವ್ರದ್ದೈತಿ. ಏಲಕ್ಕಿ ಚಾ ಕುಡಿಯಂಗ ಆಗಂಗಿಲ್ವಾ? ಯಾಕ? ಚಲೋ ಆಗೈತಿಲ್ಲ ರೀಪ. ಮತ್ತೆ ಕುಡಿಯಂಗಿಲ್ಲ ಅವ್ರು. ಏನ್ ಮಾಡ್ಬೇಕು? ಓಡ್ ಹೋಗೈತೆ ಮಾ ಇದಕ್ಕ. ತೆಲ್ನೂ ಗಿಲ್ನು ಇತ್ತಂದ್ರೆ ಬಿಟ್ಟಗಟ್ಟು ಓಡಾಕೋತ. ಏಲಕ್ಕಿ ಚಾ ಕುಡಿಯಂಗಿಲ್ಲ, ಒಳಗ್ ಸೊಂಟಿ ಚಾ ಕುಡಿಯಂಗಿಲ್ಲ. ಸೊಂಟಿ ಕುಡಿಯಂಗಿಲ್ಲ ನಾವು. ಸೊಂಟಿ ಚಾಮ ತೆಲಿಗೆ ಸೊಂಟಿ ಹಚ್ಚದ್ರ ತೆಲ್ನೂ ಬಂತಂದ್ರ ಸೊಂಟಿ ತೆವ್ದ್ರಿ ಒಣ ಸೊಂಟಿ ತೆವ್ದು ಹಿಂಗ ಹಚ್ಚರ್ರಿ. ಕಾಸಿಗೆ ಅನ್ನಾರ ಮತ್ತ ಅದನ್ನ ಸ್ವಲ್ಪ ಒಲಿಗೆ ತೆಲ್ನೂಗ ಅವಾಗ ಗುಳಿಗಿನ ಎದ್ದಿದ್ದಿಲ್ ನೋಡ್ರಿ, ಕೊಡ್ತಿದ್ದಿಲ್ರಿ ಅವಾಗ. ಹ್ಞೂನ್ರಿ. ಹೌದಮ್ಮ. ಮತ್ತ ಇದು ಅರಿಪ ಮತ್ತ ಇದನ್ನ ಏನದ ಸೊಂಟಿದ ಒಣ ಸೊಂಟಿದ್ ಚಾ ಬೆಲ್ಲ ಹಾಕಿ ಸೊಂಟಿ ಕಾಸು ಕೊಡ್ತಿದ್ರು. ನೆಗಡಿ ಕಿತ್ತಗಟ್ಟ ಹೊಡ್ದತ್ತ. ಕುಡಿ ಅನ್ನಕ್ಕಿ ನಾವ್ ಅಲ್ಲೆ ಅನ್ನ ಅಂತಿದ್ದೆ. ಸೊಂಟಿ ಅಲ್ಲೇ ನಾನು ಅನ್ನಕ್ಕಿ. ಹೌದ್ರಿ. ಇಷ್ಟಿಷ್ಟು ಉದ್ದ ಬಾಟ್ಲೆ ಕೆಂಪು ಔಷಧ ಕೊಡ್ತಿದ್ದ. ನಮ್ಮ ಊರಾಗ ಪವಾರ್ ಅಂತ ಡಾಕ್ಟರ್ ಇದ್ದ. ಡಾಕ್ಟರ್ ಇದ್ರು ಕೆಂಪು ಔಷಧ ಕೊಡ್ತಿದ್ರು. ಒಂದೊಂದು 6 ಗಿಲಾಸ್ ಔಷಧ ಕುಡಿಬೇಕಾದ್ರ. ಹೌದ್ರಿಪ್ಪ. ನೀಲಗಿರಿ ಎಣ್ಣೆ ಹೆಚ್ಚಿ ಮಲಗಿಸಿ ಬಿಡ್ತಿದ್ರು. ಈಗೆಲ್ಲರಿ ಗುಳಿಗಿನ ಬೇಕ್ರಿ. ಈಗ ಈಗೆಲ್ಲ ತರಾವರಿ ಗುಳಿಗಿಗೆ ಎಷ್ಟು ನಾನಾ ಮತ್ತ ಜಡ್ ಗುಳಿಗೆ ತಗೊಂಡು ನಾವು ಗುಳಿಗೆನೇ ಇರೋದಿಲ್ಲ. ಅವಾಗ ಗುಳಿಗೆನೇ ಇರೋದಿಲ್ಲ. ಮತ್ತೆ ಇವ್ ಪಿತ್ತದ ಗುಳಿಗೆ ತಗೊಂತಿರಲ್ಲ ರೀಪ ನೀವು. ಯಾವಾಗಾರ ನಾವ್ ಒಂದ್ ದಿನ ಪಿತ್ತದ ಗುಳಿಗೆ ತಗೊಂಡ್ ತಗೋತಿದ್ದಿಲ್ಲ ನೋಡಿ. ಇಲ್ಲಿ ಬಂದ್ಮೇಲೆ ಅಂತಲ್ಲ, ಇವಾಗ ಸ್ವಲ್ಪ ವಯಸ್ಸಾಗಿದ್ಮೇಲೆ ಪಿತ್ತದ ಗುಳಿಗೆ ನೋಡಾಕತ್ತಿದ್ದ. ಹೊಡಸ್ಕೊಂದಿನಿ. ನೆಗಡಿ ಆಯ್ತು ಅಂದ್ರ ಕೆಂಪು ಖಾರ ಬಳ್ಳಿ ಹಾಕಿ ಉಪ್ಪು ಹಾಕಿ ಬೆಲ್ಲ ಹಾಕಿ ಅರೇದ ಬಿಸಿ ಹಂಚ್ರಿ ಅಲ್ ರೊಟ್ಟಿ ಬುರು 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 ಉಬ್ಬಿದಂತ ತಿಂತ ರೊಟ್ಟಿ. ಅದು ಖಾರ ಸೌರ್ಕೆಂದು ತಿಂಡಿ ಅಂದ್ರ ತಲೆಯಾಗಿನ ಮಡ್ಡೆಲ್ಲ ಬಿಟ್ಟು ಹೋಗ್ಬೇಕು. ಖಾರ ಹತ್ತಿ ಬೇವ್ರ ಹಾಕಿತ್ತು, ನೆಗಡಿ ಹೋಗಿತ್ತು. ಹೌದ್ರಿ. ಈಗೇನ ನೆಗಡಿ ಬಂತಂದ್ರ ಒಂದ್ ಬಗ್ಸಿ ಗುಳಿಗೆ ಬೇಕ್ರಿ. ಈಗ ಒಂದು ಬಗ್ಸಿ ಗುಳಿಗೆ ಬೇಕು. ನಾವೆಲ್ಲ ಹಂಗ ತಿಂದಿಲ್ವಾ ಯವ್ವ? ಏನ್ ಮಾಡದ್ರಿ? ಗೊರ್ಜಿ ಸೊಪ್ಪು, ಒಂದಿಟ್ಟು ಕೋಲಾಣಿ ಸೊಪ್ಪು, ಒಂದಿಟ್ಟು ಜಾಗಡಿ ಸೊಪ್ಪು, ಹಕ್ಕರ್ಕಿ ಸೊಪ್ಪು. ಅದು ಅಂದ್ರೆ ಬಂಗಾರ ನಮ್ಗ ಅವಾಗ ತಿನ್ಬೇಕಾದ್ರೆ ರೊಟ್ಟಿ ಒಂದ್ ಹನಿ ಎಣ್ಣೆ ಬಿಡೋದು. ಒಂದ್ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಅದನ್ನ ಒಗ್ಗಡೆ ಕೊಟ್ಟು ಬಿಡೋದು. ಒಂದಿಟ್ಟು ಸೊಪ್ಪು, 2 ರೊಟ್ಟಿ, ಒಂದು ಹೊರಿ ಸೊಪ್ಪು ತಿಂತಿದ್ವಿ. ಟೈಮ್ 4 ಗಂಟೆ ಆತ್ರಿ. ನಮ್ಮ ಮಾರಿಪ ಬೇಕತ್ತಾಳ್ರಿ. ಅದ್ರಾಗ ಆಕಿ ತೊಗೊಂಬಂದು ಕೊಡೋ ಮಟ್ಟ ನಾನು ಉಣ್ಣಾಕವಲ್ಲಿ ಅಂದೆ. ನಿನಗೆಲ್ಲೇ ನಮ್ಮನ್ನ ಬಿಟ್ಟು ಹೋಗೋದ ಮನಸ್ಸು ಐತ್ ತಗೋರ್ವ, ಅದಕ್ಕೆ ಊಟ ಬಿಟ್ಬಿಟ್ಟು ಕುಂದ್ರಾಕತ್ತೀನಿ ಅಂತ ಆಡ್ರಿ. ಏನು ಮಾಡ್ಬೇಕ್ರಿ? ಉಣ್ಣಾಕ ಮನಸ್ಸ ಇಲ್ಲ ಅಂತ ಹೇಳಿದ್ರೆ ಅದು ಇವಾಗ ಬೇದ ತೊಗೊಂಬಂದ್ಲ ಅಂತಂದು ಉಣ್ಣ ಅಂತೀನಿ ರೀ. ಪಲ್ಯನೂ ನೋಡ್ರಿ, ಇದು ಪಚ್ಚಡಿ ಕೋಸಂಬರಿ ಅಂತಾರಲ್ಲ ಅದು ಕಿರಿಕ್ಸಾಲಿ, ಆಮೇಲೆ ಆಲೂಗಡ್ಡಿ,
ಪಕೋಡ ಪುಂಡಿ ಪಲ್ಯ ರೊಟ್ಟಿ ತೊಗೊಂಬಂದಾಳ್ರಿ. ಹೋಗಿ ಅಮ್ಮಾಗ ಮೀನದ ಅಂಗಡಿಗೆ ಎಲ್ಲ ಹಚ್ಚಿ ಬಂದಿದ್ವಿ. ನಾವು ಹೋಗಿ ಬುಟ್ಟಿಯಲ್ಲಿ ಇಟ್ಟು ಬಂದಿದ್ವಿ. ಈ ಚಾದು ತೊಗೊಂಡು ಹೋಗ್ಬೇಕಂತ ಬಂದೆ ನಾನು. ಯಾರೋ ಸಬ್ಸ್ಕ್ರೈಬರ್ ಬಂದಾರಂತ್ರಿ, ಹಾಗಾಗಿ ಅವ್ರಿಗೆ ಮನೆಗೆ ಹೋಗಿ ಮನೆಗೆ ಕರ್ಕೊಂಬರ್ತೀನಿ ರೀ ಅವ್ರಿಗೆ. ಆಮೇಲೆ ಕಡೆ ಚಾದು ಹೋಯ್ತೀನಿ. ಅವು ಪ್ಯಾಕೆಟ್ ಬೇಕಂತ ಅಮ್ಮಾಗ ಒಂದಿಷ್ಟು ಮೀನ ಹಾಕಂತ ಪ್ಯಾಕೆಟ್ ಅವ್ನು ಕೊಟ್ಟು ಅವ್ರಿಗೆ ಕರ್ಕೊಂಬರ್ತೀನಿ ರೀ. ಬಂದು ಹೋದ್ರಿಪ್ಪ ಅವರು. ಮುಂಬೈ ಒಳಗಿರ್ತಾರಂತ್ರಿ ಅವ್ರು. ಈಗ ತವ್ರು ನೀವು ಬಂದ್ರಂತ್ರಿ. ಮತ್ತು ಅವ್ರ ತಮ್ಮನರ ಹೆಂಡತಿ ಕರ್ಕೊಂಡು ತಾವು ಬಂದಿದ್ರಿ. ಖುಷಿ ಅನ್ನಿಸ್ತಾರಿಪ್ಪ ನಮಗೂ. ಹೋದ್ರಿ ಮತ್ತು ಅವ್ರು ವಿಡಿಯೋದೊಳಗೆ ಈಗ ಅಲ್ಲಿ ತೋರಿ ನಮ್ಮ ಬರ್ತೀವಿ ಅಂತಂದ್ರಿ. ಅರಿಪ್ಪ ಚಾ ಕೊಡಮ್ಮ, ಅಮ್ಮ ಹಂಗೆ ಚಾ ಕೊಟ್ಬಿಡ್ತೀನಿ ನಾನು. ಆತ್ ಮಮ್ಮಿ ಅಡಿಗೆಲ್ಲ ಆಯಿತು. ನಾ ಮಾಡಿನ ಅಡಿಗೆ. ಮತ್ತು ಫ್ರೆಂಡ್ಸ, ಇವತ್ತು ನಾನು ಮಾಡಿದಂಥ ಇರಾನಿ ದಮ್ ಚಾಯಿ ಮತ್ತು ಕೊತ್ತಂಬರಿ ವಡ ಮಾಡೀನಿ. ಆಮೇಲೆ ಕಡೆ ಪಾಪಡ ಬೋಟಿ ಚಾಟ್ ಅಂತ ಹೇಳಿ ಮಾಡೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.